ಸುದ್ದಿ. ಅದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರಿಗೆ ಸಂಬಂಧಪಟ್ಟಿದ್ದು, JDS ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದು. ಮಾಜಿ ಪ್ರಧಾನಿಗಳು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಅವರು ನಿನ್ನೆ ಆಡಿರುವ ಮಾತುಗಳು ಒಂದಾದರೆ, ಆ ಮಾತನ್ನು ಆಡುವ ಸಂದರ್ಭ ಕ್ರಿಯೇಟ್ ಆಗಿತ್ತಲ್ಲ, ಅಲ್ಲಿಯವರೆಗೆ JDS ಯಾವ್ಯಾವ ರೀತಿ ಬಿಹೇವ್ ಮಾಡ್ತು ಅನ್ನೋ ಕೆಲವು ಕುತೂಹಲಕರ ಅಂಶವನ್ನು ತಮಗೆ ಇವತ್ತು ತಲುಪಿಸೋಕೆ ನಾನು ಟ್ರೈ ಮಾಡ್ತೀನಿ. ನಿನ್ನೆ ಪತ್ರಿಕಾಗೋಷ್ಠಿದ ಮೊದಲು ಹೇಳ್ಬಿಡ್ತೀನಿ. ದೇವೇಗೌಡರು ಮಧ್ಯಾಹ್ನದ ಹೊತ್ತಿಗೆ ಪತ್ರಿಕಾಗೋಷ್ಠಿ ಕರೆದಿದ್ದರು. ಅಲ್ಲಿ ಪತ್ರಕರ್ತರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದರು ಅವರು. ಸೊ ಅವರು ಒಟ್ಟಾರೆಯಾಗಿ ಅವರು ಹೇಳೋದಕ್ಕೆ ಹೊರಟಿದ್ದೇನು ಅಂದರೆ, ಏನು ರಾಜ್ಯಸಭಾ ಚುನಾವಣೆ ಏನಿದೆ ಅಲ್ಲಿ ನಾನು ಟಿಕೆಟ್ ಆಕಾಂಕ್ಷಿ ಆಗಿಲ್ಲ ಅನ್ನೋದನ್ನು ಕ್ಲಾರಿಫೈ ಮಾಡೋದಕ್ಕೆ ಅಥವಾ ಅದನ್ನು ನಂಬಿಸುವುದಕ್ಕಾಗಿ ಅವರು ಆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಆದರೆ ಆ ಪತ್ರಿಕಾಗೋಷ್ಠಿಯನ್ನು ಕರೆದವರು ಕೆಲವು ವಿಚಾರಗಳನ್ನು ಹೇಳಿದರು. ಮೋದಿಯವರ ಶ್ಲಾಘನೆ ಗುಣಗಾನ ಯಥಾ ಪ್ರಕಾರ ನಡೀತಾ ಇತ್ತು. ಅವರು ಇತ್ತೀಚಿನ ವರ್ಷಗಳಲ್ಲಿ ಅದನ್ನು ಒಂದು ಧ್ಯಾನದಂತೆ ಯಜ್ಞದಂತೆ ಮಾಡ್ತಾ ಬಂದಿದ್ದಾರೆ. ಯಾವ ಮಾತಾಡ್ತಾ ಇದ್ರು ಒಂದು ಸಲ ನರೇಂದ್ರ ಮೋದಿ ಅವರನ್ನು ಅವರು ಶ್ಲಾಘಿಸಲೇಬೇಕು. ನಿನ್ನೆನೂ ಕೂಡ ಅವರು ಹೇಳಿದ ಒಂದು ಮಾತು, ಇನ್ನೂ ಕನಿಷ್ಠ 10 ವರ್ಷ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಿರಬೇಕು ಅಂತ. ಸೊ ಅದರ ಜೊತೆಗೆ ತಾವು ಉಸಿರಿರುವವರೆಗೆ ನರೇಂದ್ರ ಮೋದಿಯವರ ಸ್ನೇಹವನ್ನು ಉಳಿಸಿಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ದು. ರಾಜ್ಯಸಭೆ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ನಾನು ಬಯಸಿರಲಿಲ್ಲ, ಆದರೆ ಕುಮಾರಸ್ವಾಮಿ ಏನೋ ಮಾತಾಡಿದ್ದ ಅನ್ನೋ ರೀತಿ ಹೇಳಿದರು. ಸೊ ಇದಾದ ಮೇಲೆ ಯೂಶ್ವಲಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೋತ್ತರ ಇದ್ದೇ ಇರುತ್ತೆ, ಕ್ವಶನ್ ಕೇಳೋದು. ಸೊ ಪ್ರಶ್ನೆಗಳನ್ನು ತಗೊಳ್ಳಲ್ಲ, ಆದರೂ ಒಂದೆರಡು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಂದರು. ಯಾರೋ ಒಂದು ಪ್ರಶ್ನೆ ಕೇಳಿದ್ರು. ಅವರಿಗೆ ಒಂದನೇದಾಗಿ ಈಗ ಕಿವಿ ಕೇಳಲ್ಲ ದೇವೇಗೌಡರಿಗೆ. ಇನ್ನೊಬ್ಬರು ಪಕ್ಕದಲ್ಲಿರುವ ಪ್ರಶ್ನೆ ಇದು ಅಂತ ಹೇಳಬೇಕು. ಗ್ರಹಿಕೆಯ ಶಕ್ತಿ ಕಡಿಮೆ ಆಗಿದೆ ಅವರಿಗೆ. ಆ ಕಾರಣಕ್ಕಾಗಿ ಕೇಳಿದ ಪ್ರಶ್ನೆ ಒಂದಾದರೆ ಅವರು ಉತ್ತರ ಕೊಡ್ತಾ ಇರೋದು ಬೇರೆ ಆಗ್ತಾ ಇತ್ತು. ವಯಸ್ಸಾದ ಹಿರಿಯ ಜೀವ, ಒಂದೊಂದು ಸಲ ಪಾಪ ಅನಿಸುತ್ತೆ. ಯಾಕೆ ಬೇಕಿತ್ತು ಈ ವಯಸ್ಸಿನಲ್ಲಿ? ಕಿವಿ ಕೇಳಲ್ಲ, ಎದ್ದು ನಿಲ್ಲಕ್ಕಾಗಲ್ಲ, ಹೋಗಬೇಕಾದ್ರೆ ಇಬ್ಬರು ಅಕ್ಕಪಕ್ಕ ಬೇಕು. ಆ ಪ್ರಶ್ನೆ ಕೇಳಿಸ್ಕೊಂಡು ಉತ್ತರ ಕೊಡುವಷ್ಟು ಆ ಮಾನಸಿಕ ದೃಢತೆ ಇರಲ್ಲ. ವಯಸ್ಸಿನ ಪರಿಣಾಮ ಯಾರಿಗಾದರೂ ಆಗುತ್ತೆ ಅಲ್ವಾ? ಸೊ ಅದಾದಮೇಲೆ ಅಷ್ಟಾದಮೇಲೆ 2-3 ಇನ್ಯಾರೋ ಪ್ರಶ್ನೆ ಕೇಳಿದಾಗೆಲ್ಲ ಊಟ ಮಾಡಿ ಸಾಕು, ಊಟ ಮಾಡಿ ಉತ್ತರ ಕೊಡಲ್ಲ ಅಂದರು ಅಂಥೇಳಿ ಪತ್ರಿಕಾಗೋಷ್ಠಿಯನ್ನು ಅವರು ಮುಗಿಸಿದ್ರು. ಆದರೆ ಇದೆಲ್ಲವೂ ಇಷ್ಟು ನೇರವಾಗಿರಲಿಲ್ಲ. ಇಡೀ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತಿನ ಈ ಟಿಕೆಟ್ ಆಟ ಇತ್ತಲ್ಲ, JDS ಪ್ಲೇಡ್ ಎ ಡಿಫ್ರೆಂಟ್ ಗೇಮ್ ಇನ್ ದ್ಯಾಟ್. ಭಾಳ ಡಿಫ್ರೆಂಟ್ ಆದ ಗೇಮನ್ನು JDS ಆಡೋದಕ್ಕೆ ಹೊರಟಿತ್ತು, ಆದರೆ ಅದರಲ್ಲಿ ಯಶಸ್ವಿ ಆಗಲಿಲ್ಲ. ಅದು ಏನು? ಒಂದು, ದೇವೇಗೌಡರು ಕೊನೆಯ ಹಂತದಲ್ಲಾದರೂ ತಮಗೆ ಟಿಕೆಟ್ ಸಿಗುತ್ತೆ ಅಂತ ನಂಬಿದ್ರು. ಕುಮಾರಸ್ವಾಮಿಯವರು ಅದನ್ನು ನಂಬಿದ್ರು. ಆದರೆ ದಟ್ ಏನಾದದ್ದು ಅಂದರೆ, ಒಂದು, ಈ ವಿಚಾರಕ್ಕೆ ಮೋದಿ ಆಗಲಿ ಅಮಿತ್ ಶಾ ಆಗಲಿ ರಿಯಾಕ್ಟ್ ಮಾಡಲೇ ಇಲ್ಲ. ಅವರ ಮೇಲೆ ಒತ್ತಡ ಹೇರುವುದಕ್ಕೆ ಇದು ಬಲ್ಲ ಮೂಲಗಳ ಪ್ರಕಾರ JDS ಇನ್ನೊಂದು ಆಟವನ್ನು ಪ್ರಾರಂಭ ಮಾಡ್ತು. ಅದೇನು ಅಂದರೆ, ವಿಧಾನ ಪರಿಷತ್ತು ಮತ್ತು ರಾಜ್ಯಸಭೆ ಚುನಾವಣೆಗೆ ನಾವು ಬೇರೆ ಕ್ಯಾಂಡಿಡೇಟ್ ಹಾಕ್ಬಿಡ್ತೀವಿ ಅಂತ. ಈ ಮೆಸೇಜನ್ನು ಮೋದಿಯವರಿಗೆ ತಲುಪಿಸಲಾಯಿತು. ಈ ಒತ್ತಡದಿಂದ ಆದರೂ ಕೂಡ ತಮಗೆ ಟಿಕೆಟ್ ಕೊಡಬಹುದು ಅಂತ. ರಾಜಕಾರಣ ನೋಡಿ. ಅದಕ್ಕೆ ಅವರು ಮಾಡಿದ್ದೇನು ಅಂದರೆ, ತಮ್ಮ ಪಕ್ಷದ ಒಬ್ಬ ಕ್ಯಾಂಡಿಡೇಟನ್ನು, ಅದು BM ಫರೂಕ್ ಅಂತ ವಿಧಾನ ಪರಿಷತ್ ಸದಸ್ಯರಾಗಿದ್ದರು, ಉದ್ಯಮಪತಿ, ನಿಮ್ಗೆ ಗೊತ್ತಿರ್ಬೋದು. ಸೊ ಫರೂಕ್ ಅವರ ಹೆಸರನ್ನು ತೇಲಿಬಿಡಲಾಯಿತು. ವಿಧಾನ ಪರಿಷತ್ತಿಗಾಗಲಿ ಅಥವಾ ರಾಜ್ಯಸಭೆಗಾಗಲಿ ನಾವು ಫರೂಕ್ ಅವ್ರು ನಿಲ್ಲಿಸ್ಬಿಡ್ತೀವಿ ಅನ್ನುವ ಮೆಸೇಜನ್ನು ದೆಹಲಿಗೆ ತಲುಪಿಸುವ ಕೆಲಸವನ್ನು JDS ದೇವೇಗೌಡರು ಕುಮಾರಸ್ವಾಮಿ ಮಾಡಿದರು. ಸೊ ಈ ವಿಚಾರ ಯಾವಾಗ ಮೋದಿಯವರಿಗೆ ತಲುಪ್ತೋ ಆಗಲೂ ಮೋದಿಯವರು ರಿಯಾಕ್ಟೇ ಮಾಡಿಲ್ಲ. 1 ದಿನ ಕಳೀತು, 2 ದಿನ ಕಳೀತು, ದರ್ ಇಸ್ ನೋ ರಿಯಾಕ್ಷನ್. ಸೊ ಈ ಒಂದು ಒಬ್ಬ ಮುಸ್ಲಿಂ ಹೆಸರನ್ನು ಹೇಳಿದರೆ ಪ್ರೆಷರಿಗೆ ಒಳಗಾಗಿ ತಮಗೆ ಟಿಕೆಟ್ ಕೊಡಬಹುದು, ನಾವು ನಿಂತುಬಿಡ್ತೀವಿ ಅಂತ ಒಂದು. ಸೊ ಅದನ್ನು ತಪ್ಪಿಸಬೇಕು. ಈ ರೀತಿ ಮೋದಿ ಮತ್ತು ಅಮಿತ್ ಶಾ ಯೋಚನೆ ಮಾಡ್ತಾರೆ ಅಂತ ಕುಮಾರಸ್ವಾಮಿ ಆ್ಯಂಡ್ ಕಂಪನಿ ಆ್ಯಂಡ್ ದೇವೇಗೌಡ ಯೋಚನೆ ಮಾಡಿದರು. ಇವರು ರಾಜಕೀಯದ ಆಟ ಆಡಿದರೆ ಮೋದಿ ಅಮಿತ್ ಶಾ ಇನ್ನೂ ದೊಡ್ಡ ಆಟಗಾರರು. ಅವರು ದೇ ಕ್ಯಾನ್ ಪ್ಲೇ ದರ್ ಗೇಮ್. ಅವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತು ಹೆಂಗೆ ಆಡಬೇಕು, ಏನು ಆಡಬೇಕು ಅಂತ. ಮತ್ತು ಇವು ಸಂಘ ಪರಿವಾರದ ಒಂದು ಕ್ಯಾರೆಕ್ಟರ್ ಇದೆ. ಅವರು ಯಾರಿಂದ ಉಪಯೋಗ ಆಗಲ್ವ ಅವ್ರ ಹತ್ರ ಇಟ್ಕೊಳ್ಳಲ್ಲ.
ದೇ ವಿಲ್ ಬಿ ಮರ್ಸಿಲೆಸ್. ಉಪಯೋಗ ಆದರೆ ಇರು ಪಕ್ಕಕ್ಕೆ, ಉಪಯೋಗ ಆಗಲ್ಲ ಹೋಗಿ ನಿನ್ನ ಮನೆಗೆ ಏನು ಬೇಕಾದ್ರೂ ಮಾಡು ಅಂತ. ಆದರೆ ಇವರು ಜೆ ಡಿ ಎಸ್ನವ್ರು ನಂಬಿದ್ದೇನು ಗೊತ್ತಾ, ಅವ್ರ ನಂಬಿಕೆ ಬೇರೆ ಇತ್ತು. ಪ್ರಧಾನಿಯವರು ದೇವೇಗೌಡರು ಬಂದರೆ ಮನೆ ಬಾಗಿಲು ಬಂದು ಕರೀತಾರೆ, ಪಕ್ಕದಲ್ಲಿ ಕೈ ಹಿಡ್ಕೊಂಡು ಕೂತ್ಕೋತಾರೆ ಅಲ್ವಾ, ಅಪಾರವಾದ ಗೌರವ ಕೊಡ್ತಾರೆ, ಆದ್ದರಿಂದ ಟಿಕೆಟು ಕೊಟ್ಬಿಡ್ತಾರೆ ಅಂತ. ಮೋದಿಯವರು ಈಸ್ ದ ಶೋ ಮ್ಯಾನ್ ಅಂತ. ದೇವೇಗೌಡರ ಕೈ ಹಿಡ್ಕೊಂಡು ಬಂದರೆ ಮನೆ ಬಾಗಿಲು ಹೋಗಿದ್ರೆ ಕರ್ನಾಟಕದ ಒಕ್ಕಲಿಗರು ಬೆಂಬಲ ಸಿಗುತ್ತೆ ಅಂತ ಅಂದ್ಕೊಂಡು ಪ್ಲೇ ಮಾಡೋರು ಅವರು ಜನರ ಸೈಕಾಲಜಿಯ ಮೇಲೆ ಮೋದಿ ವಿಲ್ ಪ್ಲೇ, ಅಮಿತ್ ಶಾ ವಿಲ್, ಅದು ಯಾವುದು ಕೂಡ ಅವ್ರ ಒಳಗಿನ ಭಾವನೆಯೇ ಅಲ್ಲ. ಇದು ಇವರಿಗೆ ಅರ್ಥ ಆಗಿರಲಿಲ್ಲ, ಬೇರೆ ರೀತಿ ಆಟ ಆಡೋಕ್ಕೆ ಹೋದರು. ಸೊ ಇದಾಗ್ಬಿಟ್ಟು ಅವರಿಗೆ ಸತ್ಯ ಅರಿವಾಯಿತು, ಇಲ್ಲ ಇದಾಗಲ್ಲ ಅಂತ. ನಂತರ ಕ್ಯಾಂಡಿಡೇಟ್ ಹಾಕುವ ಯತ್ನವನ್ನು ಕೈಬಿಟ್ಟರು. ಈ ನಡುವೆ ಕೆಲವು ಕಾಂಗ್ರೆಸ್ ನಾಯಕರು ಫರೂಕ್ ಅವರಿಗೆ ಫೋನ್ ಮಾಡಿಬಿಟ್ಟು, ಬೇಡ ನೀವು ಇವ್ರ ಮಧ್ಯೆ ಸಿಕ್ಕಾಕಬೇಡಿ, ನೀವು ಮುಸ್ಲಿಂ ಬೇರೆ ಆಯಿತಾ, ನೀವು ಇನ್ನೂ ವಿರೋಧ ಶುರು ಮಾಡ್ಕೊಬಿಡ್ತಾರೆ, ಸುಮ್ಮನಿದ್ದು ಬಿಡಿ ಅಂತ ಸಲಹೆಯನ್ನು ಕೊಟ್ಟರು. ಹಾಗಿದ್ದರೆ ದೇವೇಗೌಡರ ಈಗ ಈ ಸ್ಥಿತಿಗೆ ಕಾರಣ ಏನು, ಯಾಕೆ ಅವ್ರು ಈಗ ಆದರು ಅನ್ನೋದು. ಒಂದು ಜೆ ಡಿ ಎಸ್ಗೆ ಮೊದಲನಾಗೆ ಒಂದು ಸೈದ್ಧಾಂತಿಕ ನಿಲುವಿಲ್ಲ, ಎರಡನೇದು ಅವರ ಪುತ್ರ ವಾತ್ಸಲ್ಯ, ಮೂರನೇದು ಜೆ ಡಿ ಎಸ್ ಅಸ್ತಿತ್ವದ ಭಯ ಇದೆ ಅವರಿಗೆ, ಅದು ಉಳಿಸ್ಕೊಳ್ಳೋಕ್ಕಾಗುತ್ತೋ ಇಲ್ಲೋ ಅಂತ. ಮತ್ತು ಸೈದ್ಧಾಂತಿಕ ನೆಲೆಗಟ್ಟನ್ನು ಈಗ ರೂಪಿಸೋಕ್ಕಾಗಲ್ಲ, ಯಾಕಂದ್ರೆ ಸಿದ್ಧಾಂತನೇ ಇಲ್ಲ. ಅಂದರೆ ಏನು ಹೇಳ್ತಾರೆ, ಒಂದು ಸಲ ಕಾಂಗ್ರೆಸ್ ಬೆಡ್ ಮೇಟು, ಇನ್ನೊಂದು ಸಲ ಬಿ ಜೆ ಪಿ ಬೆಡ್ ಮೇಟು, ಯಾರು ಸಿಕ್ಕರೂ ಓಕೆ ಅನ್ನುವ ಸ್ಥಿತಿ ಬಂದಿರೋದ್ರಿಂದ. ಅದ್ರ ಜೊತೆಗೆ ಇವರಿಗಿಷ್ಟು ಭಯ ಪಡೋದಕ್ಕೆ ಇನ್ನೊಂದು ಕಾರಣ ಇದೆ, ಮೋದಿ ಅಧಿಕಾರ ಶಾಶ್ವತ ಅನ್ನೋ ರೀತಿ ದೇವೇಗೌಡರು ನಂಬಿದ್ದಾರೆ ವಯಸ್ಸಿನ ಪರಿಣಾಮದಿಂದ. ದ್ಯಾಟ್ ಈಸ್ ಆಲ್ಸೋ ರಾಂಗ್ ಅಂತ. ಸೊ ಹೀಗಾಗಿ ಓವರಾಲ್ ರಾಂಗ್ ಕ್ಯಾಲ್ಕುಲೇಷನ್ ಇದೆಯಲ್ಲ, ಆ ರಾಂಗ್ ಕ್ಯಾಲ್ಕುಲೇಷನ್ನು ಈ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ನಡೀತು. ದೇವೇಗೌಡರು ಹಿರಿಯ ನಾಯಕರು, ಅವರು ಮಾರ್ಗದರ್ಶನ ಬೇಕು, ಅವರು ಮನೆಯಲ್ಲಿ ಕೂತು ಮಾರ್ಗದರ್ಶನ ಮಾಡಬೇಕು ಹೊರತು ಇನ್ನೂ ಆ್ಯಕ್ಟಿವ್ ಪಾಲಿಟಿಕ್ಸ್ ಮಾಡ್ತಾ. ಸೊ ಹಾಗೇನೆ ಕುಮಾರಸ್ವಾಮಿಯವರು ಅವರ ಹೆಸರನ್ನ ಬಳಸ್ಕೊಳ್ತಾ ನೀವು ಬಿ ಜೆ ಪಿಯನ್ನು ಹೆದರಿಸೋಕ್ಕಾಗಲ್ಲ. ಬಿ ಜೆ ಪಿ ಈಸ್ ಎ ಎಂಟೈರ್ಲಿ ಡಿಫ್ರೆಂಟ್ ಪಾರ್ಟಿ, ಮೋದಿ ಈಸ್ ಎ ಡಿಫ್ರೆಂಟ್ ಕಟ್ ಥ್ರೋಟ್ ಪೊಲಿಟಿಷಿಯನ್, ಅವರ ಜೊತೆಗಿರುವ ಅಮಿತ್ ಶಾ ಕೂಡ. ಅದರಿಂದ ಇದು ಮುಂದಿನ ಪ್ರಶ್ನೆ ಏನು ಅಂದರೆ 2028ಕ್ಕೆ ಇರುತ್ತಾ ಅದು ಈ ಆಟ ಇನ್ನೊಂದು ಲೆವೆಲಿಗೆ ಹೋಗ್ಬಿಟ್ಟು ಜೆ ಡಿ ಎಸ್ಸನ್ನು ಇನ್ನು ಅತಂತ್ರವಾಗಿ ಮಾಡುತ್ತಾ, ಓನ್ಲಿ ಭವಿಷ್ಯ ಕೂಡ ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಸಾಧ್ಯ. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಮತ್ತೆ ಹಾಜರಾಗ್ತೀನಿ 3 ಸುದ್ದಿಗಳೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್.